ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. 3-4 ವಿಷಯಗಳನ್ನು ಸೇರಿಸಿ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ. ಕಲ್ಲು ಕ್ವಾರಿ ದುರಂತ, 6 ಸಾವು. ಎಸ್.ಟಿ. ಸೋಮಶೇಖರ್ ತನಿಖೆಗೆ ಆಗ್ರಹ, ಶೋಭಾ ಕರಂದ್ಲಾಜೆ ಭೇಟಿ. ಆಡು ಭಾಷೆಯ ಸಮಕಾಲೀನತ್ವ, ಸೋದರತ್ವ ಶಬ್ದ ಬಳಕೆ, ಸುಮಾ ಜನಾರ್ದನ್ ಸ್ಪಷ್ಟನೆ. ಎಸ್.ಟಿ.ಎಸ್ ಬಿಜೆಪಿಗೆ ಬಂದ ಮೇಲೆ ಫ್ಯಾಬ್ರಿಕ್ ಬಟ್ಟೆ ಹಾಕಿದ್ದು ಆಂಜನಪ್ಪಗೆ ವೈ ಕೃಷ್ಣ ಟಾಂಗ್. ಬಿಜೆಪಿ ವಿರುದ್ಧ ಜೆಡಿಎಸ್ ನಾಯಕರೊಂದಿಗೆ ಮಾತನಾಡಿದ್ದು ಸುಳ್ಳೆ, ಚೇತನ್ ಗೌಡ. ಎನ್ ಸತ್ಯನಾರಾಯಣ ಬಿಜೆಪಿಗೆ ಸೇರ್ಪಡೆ, ಮಗನಿಗೆ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. SIR, ಕಟ್ಟೆ ಪಂಚಾಯಿತಿ, ಮನೆ ಮನೆಗೆ ಭೇಟಿ ಯಾವಾಗ? ಇದಿಷ್ಟು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮೊದಲದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಜ್ಜನಹಳ್ಳಿ ಗ್ರಾಮದ ಹುಲುವೇನಹಳ್ಳಿಯಲ್ಲಿ ಸಮೀಪದಲ್ಲಿರತಕ್ಕಂಥ ಮಾದಾಪಟ್ಟಣಕ್ಕೆ ಇವತ್ತು ಬೆಳಗಿನ ಜಾವ ಕಲ್ಲು ಕ್ವಾರಿಯ ದುರಂತ ನಡೆದು 6 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು 3 ಜನರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಚಿಂತಾಜನಕ ಸ್ಥಿತಿ ಇದೆ ಅಂತ ಹೇಳಲಾಗ್ತಾ ಇದೆ. ಕಲ್ಲು ಕ್ವಾರಿಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅಕ್ರಮವಾಗಿ ನಡೆಸ್ತಾ ಇರತಕ್ಕಂಥ, ಕಾನೂನು ಬಾಹಿರವಾಗಿ ನಡೆಸ್ತಾ ಇರತಕ್ಕಂಥ ಕಲ್ಲು ಕ್ವಾರಿಗಳೇ ಹೆಚ್ಚಾಗಿದ್ದಾವೆ. ಅದರಲ್ಲಂತೂ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಸ್ತಿಯಾಗಿದೆ. ಮಾತಾಡ್ತಾರೆ ಎಲ್ಲರೂ ಕೂಡ, ಮಾತು ಅಷ್ಟೇ ವಿನಃ ಯಾವುದೇ ಕ್ರಮಗಳಾಗಿಲ್ಲ. ಆದರೆ ಹೋದ ಜೀವ ಬರುವುದಿಲ್ಲ. ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರು ರಾಜರಾಜೇಶ್ವರಿ ನಗರ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಅಲ್ಲಿ ಏನು ಮೃತದೇಹಗಳನ್ನು ನೋಡಿ ಸಂಬಂಧಿಕರಿಗೆ ಸಾಂತ್ವನವನ್ನು ಹೇಳಿ ಮಾಧ್ಯಮದವರಿಗೆ ಮಾತನಾಡಿದ್ದಾರೆ. ಈ ಬಗ್ಗೆ ತನಿಖೆಗೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. 7 ಜನ ಈಗಾಗಲೇ ಸತ್ತಿರುವಂತ ವರದಿ ಬಂದಿದೆ ಮತ್ತು 5 ಜನ ಇದೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆ ಕಲ್ಲು ಕೊರೆಯಲ್ಲಿ ಎಲ್ಲ ಕಲ್ಲುಗಳನ್ನ ತೆಗೆದ ಮೇಲೆ ಅದರ ಕೆಳಗೆ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಬೇಕಾಗಿದೆ. ಅತ್ಯಂತ ದೊಡ್ಡ ದುರ್ಘಟನೆ ಇದು. ಕಳೆದ ಹಲವಾರು ವರ್ಷಗಳಿಂದ ನಾವು ನಿರಂತರವಾಗಿ ತಾವರೆಕೆರೆ ಹೋಬಳಿ ಮತ್ತು ಸುತ್ತಮುತ್ತಲಿನ ಹೋಬಳಿಯಲ್ಲಿ ನಡೀತಾ ಇರುವಂತಹ ಕಲ್ಲುಕೊರೆಯ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ. ನಾನು ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀನಿ. ಒಂದು, ಕಲ್ಲುಕೊರೆಯಲ್ಲಿ ಲೀಗಲಿ ನಡೆಯುವಂಥದ್ದು ಎಷ್ಟು ಕಾನೂನಾತ್ಮಕವಾಗಿ, ಇನ್ನೊಂದು ಇಲ್ಲಿಗಲಿ ನಡೆಯುವಂಥದ್ದು ಎಷ್ಟು, ಇದರ ಬಗ್ಗೆ ತನಿಖೆ ಆಗಬೇಕು. ಎರಡನೇದು, ನನ್ನ ಪತ್ರದಲ್ಲಿ ಈ ಒಂದು ಕಾರ್ಮಿಕರಿಗೆ ಸೇಫ್ಟಿ ಏನು, ಸೇಫ್ಟಿ ಮೆಷರ್ಸ್ ಏನು ತಗೊಂಡಿದ್ದೀರಿ, ಅವರ ಸುರಕ್ಷತೆಗಾಗಿ, ಅವರ ವಸತಿ ಇರ್ಬೋದು, ಅವರ ಆರೋಗ್ಯ ಇರ್ಬೋದು, ಮತ್ತು ಕಲ್ಲು ಕೋರೆ ಒಳಗಿನ ಸೇಫ್ಟಿಗಾಗಿ ಏನು. ಮೂರನೇದು, ಅಲ್ಲಿ ಸುತ್ತಮುತ್ತಲು ವಾಸ ಮಾಡ್ತಾ ಇರುವಂತ ಜನ ದಿನನಿತ್ಯ ಧೂಳು ತಿಂತಾ ಇದ್ದಾರೆ. ಅವರ ಮನೆಗಳಲ್ಲಿ ಧೂಳು ಕುತ್ಕೊಂತ ಇದೆ. ಅವರಿಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಬರ್ತಾ ಇದೆ. ಹಲವಾರು ಶ್ವಾಸಕೋಶದ ಸಮಸ್ಯೆಗಳನ್ನು ಎದುರಿಸಿ ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದಕ್ಕೇನು? ಇದನ್ನು ಸರ್ಕಾರಕ್ಕೆ ಎಷ್ಟೇ ಬಾರಿ ಮಾತಾಡಿದ್ರು ಕೂಡ ಇದಕ್ಕೆ ಯಾರು ಗಮನವನ್ನು ಕೊಡಲಿಲ್ಲ. ಮೈನ್ಸ್ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ, ಮೈನ್ಸ್ ಸೆಕ್ರೆಟರಿಗೆ ನಾನು ಮಾತಾಡಿದ್ದೀನಿ, ಲೋಕಲ್ ಅಧಿಕಾರಿಗಳಿಗೆ ಮಾತಾಡಿದ್ದೀವಿ, ಪಂಚಾಯಿತಿಯಿಂದ ಹಿಡಿದು ಎಲ್ಲರಿಗೂ ಮಾತಾಡಿದ್ದೀವಿ. ಚಿಕ್ಕ ಪುಟ್ಟ ಘಟನೆಗಳು ಆಗಾಗ ವರದಿ ಆಗ್ತಾ ಇದ್ದಾವೆ. ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರೆ ಯಾವುದೇ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ. ಲೋಕಲ್ ಮೈನ್ ಅಧಿಕಾರಿಗಳಿಗೆ ಹೇಳಿದ್ರೆ ಯಾರು ಹೋಗಿ ಸೇಫ್ಟಿ ನೋಡಲ್ಲ. ಮಾಮೂಲಿ ತಗೊಂಡು ಸುಮ್ಮನೆ ಇರುವಂತ ಒಂದು ಪದ್ಧತಿ ಇಲ್ಲಿ ಬಂದಿದೆ. ಅದಕ್ಕೆ ನನ್ನ ಆಗ್ರಹ ಇದೆ, ತಕ್ಷಣ ಎಷ್ಟು ಮೈನ್ಗಳು ಲೀಗಲ್ ಇದಾವೆ, ಎಷ್ಟು ಇಲ್ಲಿಗಲ್ ಇದಾವೆ, ಎಷ್ಟು ಕಾರ್ಮಿಕರಿದ್ದಾರೆ, ಆ ಕಾರ್ಮಿಕರ ಸೇಫ್ಟಿ ಬಗ್ಗೆ ಏನು ಮೆಷರ್ಸ್ ತಗೊಂಡಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು. ಸಮಗ್ರವಾದಂಥ ತನಿಖೆ ಆಗಬೇಕು. ಲೋಕಲ್ ಯಾವರು ಮೈನಿನ ಧೂಳಿಂದಾಗಿ ಸಮಸ್ಯೆ ಅನುಭವಿಸಿದ್ದಾರೆ, ಅದಕ್ಕಾಗಿ ಏನು ಮಾಡಬೇಕು, ಇದರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು. ನಾನು ಈಗಾಗಲೇ ಕರ್ನಾಟಕ ರಾಜ್ಯದ ಮೈನ್ ಅಧಿಕಾರಿಗಳಿಗೆ, ಲೇಬರ್ ಸೆಕ್ರೆಟರಿಗೆ, ಮೈನ್ ಸೆಕ್ರೆಟರಿಗೆ ಎಲ್ಲರಿಗೂ ಮಾತಾಡಿದ್ದೀನಿ. ಡೆಲ್ಲಿಯಲ್ಲಿ ಕೂಡ ನಾನು ಲೇಬರ್ ಡಿಪಾರ್ಟ್ಮೆಂಟೇ ನೋಡ್ಕೊಳ್ತಾ ಇರುವಂಥ ಕಾರಣಕ್ಕಾಗಿ ನಮ್ಮ ಲೇಬರ್ ಸೆಕ್ರೆಟರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ತಕ್ಷಣ ಡೆಲ್ಲಿಯಿಂದ ಕೂಡ ಒಂದು ಟೀಮನ್ನು ಕಳಿಸಬೇಕು. ಇಲ್ಲಿಯ ಮೈನ್ ಸೇಫ್ಟಿ ಬಗ್ಗೆ ಪ್ರಮುಖವಾಗಿ ಗಮನವನ್ನು ಕೊಡಬೇಕು. ಮತ್ತು ಯಾವುದು ಕಾರ್ಮಿಕರಿಗೆ ESI, EPF ಯಾವುದಾದ್ರೂ ಇದ್ದರೆ
ಅವರಿಗೆ ಪರಿಹಾರವನ್ನು ಕೊಡೋದ್ರ ಬಗ್ಗೆ ಕೂಡ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ನಮ್ಮ ಇಲಾಖೆ ಭಾರತ ಸರ್ಕಾರಕ್ಕೂ ಕೊಡಲಾಗಿದೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೂಡ ಆಗ್ರಹವನ್ನು ಮಾಡಲಾಗಿದೆ. ಇಲ್ಲಿ ಮಾಮೂಲಿ ತಗೊಂಡು ಯಾರು ಅಧಿಕಾರಿಗಳು ಕೆಳಗಿನ ಹಂತದಿಂದ ಮೇಲಿನ ಹಂತ ತನಕ ಪ್ರತಿ ತಿಂಗಳು ಮಾಮೂಲಿ ತಗೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಅನ್ಸೇಫ್ ಆಗಿ ಮೈನನ್ನು ನಡೆಸೋಕ್ಕೆ ಬಿಟ್ಟಿದ್ದಾರೆ, ಅವರ ಮೇಲೆ ಕೂಡ ಕ್ರಮವನ್ನು ತಗೋಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇವರೆಲ್ಲರೂ ಕೂಡ ಹೊರ ರಾಜ್ಯದವರು. ಬಹಳ ದುಃಖ ಆಗುತ್ತೆ, ಅವರ ಕುಟುಂಬ ಇಲ್ಲ ಇಲ್ಲಿ. ಎಷ್ಟು ಜನ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಅವರಿಗೆ ಯಾವ ಕಾರ್ಡ್ ಇದೆ, ಹೆಲ್ತ್ ಕಾರ್ಡ್ ಇದೆಯೋ ಇಲ್ಲೋ ಯಾವುದು ಪಾಪ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಒಬ್ಬರು ಉತ್ತರ ಕನ್ನಡದವರು ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ, ಇನ್ನೂ ಗೊತ್ತಿಲ್ಲ. ಆದರೆ ಎಲ್ಲರೂ ಕೂಡ ಇಲ್ಲಿ ಬಂದು ಅಡ್ಮಿಟ್ ಆದಂಥವ್ರು, ನಾನೇನೋ ಇವತ್ತು ಪೇಷಂಟ್ಗಳಿಗೆ ಮಾತಾಡಿದೆ, ಅದರಲ್ಲಿ ಒಬ್ಬ ಮಧ್ಯಪ್ರದೇಶದವರು, ಇನ್ನೊಬ್ಬರು ಛತ್ತೀಸ್ಗಢದವರು 5 ಜನ ಬಂದಿದ್ದಾರೆ. 5 ಜನ ಇವತ್ತು 7 ಗಂಟೆಗೆ ಮೈನಲ್ಲಿದ್ದರು. ಅವರು ಬದುಕಿದಾರೋ ಸತ್ತಿದಾರೋ ಪಾಪ ಆ ಹುಡುಗನಿಗೆ ಗೊತ್ತಿಲ್ಲ. ಅದೇ ರೀತಿ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ, ಮಾಧ್ಯಮದ ಜೊತೆಗೆ ಕೂಡ ಮಾತನಾಡಿದ್ದಾರೆ. ಅವರು ಹೇಳಿದ್ದಾರೆ, ಈ ಹಿಂದೆ ಅಲ್ಲೊಂದು ಚಿರತೆ, ಏನು ಗರ್ಭಿಣಿ ಚಿರತೆ ಸಾವನ್ನಪ್ಪಿದಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೆ, ವಿಧಾನಸಭೆಯ ಅಧಿವೇಶನದಲ್ಲೂ ಚರ್ಚೆಯನ್ನು ಮಾಡಿದ್ದೆ. ಆದರೆ ಜಿಯಾಲಜಿ ಆ್ಯಂಡ್ ಮೈನ್ಸ್ ಡಿಪಾರ್ಟ್ಮೆಂಟ್ನವರು, ಸ್ಥಳೀಯ ಪೊಲೀಸ್ನವರು ಶಾಮೀಲಾಗಿ ಈ ಕೆಲಸ ನಿರಂತರವಾಗಿ ನಡೀತಾ ಇದೆ. ಜನರ ಸಾವಿನ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ನಾನು ಎಷ್ಟೇ ಹೋರಾಟ ಮಾಡಿದ್ರೆ ನಿಲ್ಲಿಸಲಿಕ್ಕಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಎಸ್.ಟಿ. ಸೋಮಶೇಖರ್ ಏನು ಹೇಳಿದ್ದಾರೆ ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಂದೇ ಕ್ಷೇತ್ರ. ಅಜ್ನಹಳ್ಳಿ ಗ್ರಾಮ ಪಂಚಾಯತಿಯ ಉಲುವೇನಹಳ್ಳಿ ಅಲ್ಲಿ ಇದು ಬೆಳಗಿನ ಜಾವ 7 ಗಂಟೆಗೆ ಆಗಿರ್ತಕ್ಕಂಥದ್ದು. ನಾನು ಗರ್ಭಿಣಿ ಚಿರತೆ ಸತ್ತಾಗಲೇ ನಾನು ಗಲಾಟೆ ಮಾಡಿದ್ದೆ ಅಸೆಂಬ್ಲಿಲಿ. ಪೊಲೀಸ್ ಆಫೀಸರ್ಸ್ಗೆ, ಫಾರೆಸ್ಟ್ನವ್ರಿಗೆ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಯವರಿಗೆ ಗಲಾಟೆ ಮಾಡಿದ್ದೆ. ಜೊತೆಗೆ ಪೆಟಿಷನ್ ಕಮಿಟಿಲೂ ಕೂಡ 3-4 ಸಾರಿ ಚರ್ಚೆನೂ ಕೂಡ ಆಗಿತ್ತು. ಬೆಳಗಿನ ಜಾವ 7 ಗಂಟೆಗೆ 10 ಜನ ಕಾರ್ಮಿಕರು ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಬೆಳಗಿನ ಜಾವ 7 ಗಂಟೆಗೆ ಹೋಗಿದ್ದಾರೆ. ಅಲ್ಲಿಂದ 100 ಅಡಿ ಮೇಲ್ಗಡೆ ಇನ್ನೊಬ್ರದ್ದು ಕ್ವಾರೆ, ಅವರು ಇಟಾಚಿ ಮುಖಾಂತರ ಕ್ಲೀನ್ ಮಾಡಿಸಿ ಆ ಗುಳಿ ತೋರಿಸಿ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದರು. ಅಷ್ಟೊತ್ತಿಗೆ ರೆಡಿ ಆಗೋತ್ತಿಗೆ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಬಂಡೆಗಳೆಲ್ಲ ಕಳಚಿ, ಇಟಾಚಿನೂ ಕಳಚಿ ಕೆಳಗಡೆ ಬಿದ್ದಿದೆ. ಯಾರು ಕೆಳಗಡೆ ಕೆಲಸ ಮಾಡ್ತಾಯಿದ್ರು ಕಾರ್ಮಿಕರು 10 ಜನ ಇದ್ದರು ಅಂತ ಮಾಹಿತಿ. 10 ಜನದಲ್ಲಿ ಈಗ ಆಲ್ರೆಡಿ 7 ಜನ ಸ್ಪಾಟ್ ಔಟ್ ಆಗಿಬಿಟ್ಟಿದ್ದಾರೆ. ಇನ್ನು 3 ಜನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅದರಲ್ಲಿ ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ ಅಂತಕ್ಕಂಥದ್ದು. 8 ಜನ ಒಟ್ಟು ಸಾವಾಗಿದೆ ಅಂತಕ್ಕಂಥದ್ದು. ಇದು ಟೋಟಲಿ ಇಲ್ಲಿಗಲ್ಲಾಗೆ ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು ಶಾಮೀಲಾಗಿದ್ದಾರೆ, ಫಾರೆಸ್ಟ್ನವರು ಶಾಮೀಲಾಗಿದ್ದಾರೆ, ಲೋಕಲ್ ಪೊಲೀಸ್ನವರು ಕೂಡ ಶಾಮೀಲಾಗಿದ್ದಾರೆ. ಇದು ಸರ್ ಅಸೆಂಬ್ಲಿಲಿ ಪ್ರಶ್ನೆ ಮಾಡಿದ್ದೀನಿ. ಎಂಟೈರ್ ಬಂಡೆ ಓನರ್ಸ್ನ ಚಂದ್ರಪ್ಪ ಸರ್ಕಲ್ ಇರ್ತಕ್ಕಂಥ ರೆಸಾರ್ಟ್ನಲ್ಲಿ ಕೂಗಿ ಸಭೆ ಮಾಡಿದ್ದೀನಿ. ಎಚ್ಚೆತ್ಕೊಳ್ಳಿ, ನೀವು ಗರ್ಭಿಣಿ ಚಿರತೆ ಸತ್ತಾಗಲೇ ಎಚ್ಚೆತ್ಕೊಳ್ಳಿ, ದನ ಕರುಗಳು ಸಾಯ್ತಿದ್ದಾರೆ, ತೊಂದರೆ ಆಗ್ತಿದೆ ಮನುಷ್ಯರಿಗೆ. ನೀವೆಲ್ಲ ಲೀಗಲ್ಲಾಗೆ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿ, ಇಲ್ಲೀಗಲ್ಲಾಗೆ ಮಾಡೋಕ್ಕೆ ಹೋಗ್ಬೇಡಿ, ತೊಂದರೆ ಆಗ್ತಿದೆ ಅಂತ ಅವ್ರಿಗೂ ಸಭೆ ಮಾಡಿದ್ದೇನೆ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಆಫೀಸರ್ಸ್ಗೂ ಕೂಡ ಸಭೆ ಮಾಡಿದ್ದೇನೆ. ಪೆಟಿಷನ್ ಕಮಿಟಿಲೂ 3-4 ಸಾರಿ ಕೂಡ ಚರ್ಚೆ ಆಗಿದೆ. ಆದ್ರೂ ಕೂಡ ಅವಾಗ ಹೇಳ್ತಾರೆ, ಆಮೇಲೆ ಅದನ್ನು ಮುಚ್ಚಾಕ್ತಾರೆ. ಈಗ ಗರ್ಭಿಣಿ ಇದ್ರದ್ದು ಎನ್ಕ್ವೈರಿ ಮಾಡೋಕ್ಕೆ ಆರ್ಡರ್ ಮಾಡಿದ್ರು, ಎಲ್ಲ ಮುಚ್ಚಾಕಿದ್ರು. ಮೈನ್ಸ್ ಆ್ಯಂಡ್ ಜಿಯಾಲಜಿಯನ್ನು ಹೇಳಿದ್ರು, ಅದು ಎಲ್ಲ ಮುಚ್ಚಾಕಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಹೋಗ್ತಾ ಇದ್ದೆ. ಈಗ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಬರ್ತಾರೆ 11 ಗಂಟೆಗೆ ಅಂತಂದರು. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಏನು ಸೀರಿಯಸ್ನೆಸ್ ಇದೆ, ಏನು ಹುಡುಗಾಟ ಅಲ್ಲ ಸರ್. 9 ಜನ 10 ಜನ ಸಾವು ಅಂತಂದರೆ ಯಾರು ಕಾರಣಕರ್ತರು? ನನ್ನ ಪ್ರಕಾರ ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ, ಲೋಕಲ್ ಪೊಲೀಸ್ ಮತ್ತು ಫಾರೆಸ್ಟ್ ಅಫಿಷಿಯಲ್ಸ್, ಇವ್ರು ಪೊಲ್ಯೂಷನ್, ಇವ್ರು 3 ಜನ ಮೇಲೆ FIR ಮಾಡಬೇಕು. A1, A2, 3, A4 ಈ ಅಧಿಕಾರಿಗಳ ಮೇಲೆ FIR ಮಾಡಿದಾಗ ಮಾತ್ರ ಇದ್ಯಾರೋ ಬಡಪಾಯಿಗಳು ಸಾವು ನಿಲ್ತದೆ. ಇಲ್ಲದೆ ಹೋದರೆ ಕೇಸ್ ಮುಚ್ಚಾಕ್ಬಿಡ್ತಾರೆ. ಪ್ರಬಲ ಇದ್ದಾರೆ. ಈಗ ಯಾರು ಬಂಡೆ ನಡೆದಿದೆ ಆ ಕ್ರಷ್, ಕರ್ನಾಟಕ ಸ್ಟೇಟ್ ಕ್ರಷ್ ಮಾಲೀಕರ ಅಧ್ಯಕ್ಷ, ಅವ್ರದ್ದೇ ಫ್ಯಾಮಿಲಿ ಇದು. ಹಣವಂತರವರು ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೆ ಯಾವುದೇ ಬಂಡೆ ಆಗಲಿ, ನನ್ನ ಪ್ರಕಾರ ಸಣ್ಣ ಪುಟ್ಟದವ್ರದ್ದಾಗಲಿ ದೊಡ್ಡದವರಾಗಿರಲಿ, ಯಾರು ಇಲ್ಲೀಗಲಾಗಿದೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಆ 9 ಜನಕ್ಕೆ ಫ್ಯಾಮಿಲಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಇದು ಗೊತ್ತಲ್ಲ, ಇನ್ನೂ ಗೊತ್ತಾಯ್ತಲ್ಲ.
ಹೊರಗಡೆ ಒಟ್ಟಿನಲ್ಲದು ಹೊರಗಡೆಯವರು 10 ಜನ ಪಾಪ ಬೆಳಗ್ಗೆ 7 ಗಂಟೆಗೆ ಹೋಗಿರ್ತಕ್ಕಂಥದ್ದು. ಇನ್ನೂ ಅವ್ರು ಯಾವ ಊರಿನವರು ಎಲ್ಲಿಯವರು ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಒಟ್ಟಿನಲ್ಲಿ 10 ಜನನೂ ಸೀರಿಯಸ್ ಅಂತ ಹೇಳ್ತಿದ್ದಾರೆ. SP ಅವರೆಲ್ಲ ಸ್ಪಾಟಿಗೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಇದು ಸೀರಿಯಸ್ ತಂದು ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ಸ್ಪಾಟ್ಗೆ ಹೋಗ್ತೀನಿ. ಈ ಕುರಿತಂತೆ ಮುಖ್ಯಮಂತ್ರಿಗಳ ಸಾಂತ್ವನ, ಸಂಬಂಧಪಟ್ಟಂಥ ಯಾರು ಸಚಿವರ ಮಾತುಗಳು ಎಲ್ಲವೂ ಇದ್ದಾವೆ. ಆದರೆ ಹೋದ ಜೀವ ಬರುವುದಿಲ್ಲ ಅಲ್ವಾ? ಈ ಕಲ್ಲು ಕ್ವಾರಿಯೊಳಗೆ ಕಲ್ಲನ್ನು ಅಗದು ಭೂಮಂಡಲವನ್ನೇ ಇಲ್ಲದಂತೆ ಮಾಡುವ ಪ್ರಯತ್ನದೊಳಗೆ ಸಿಲುಕಿಟ್ಟವರು ಎಷ್ಟೋ ಜನ, ಅದರ ಸವಿ ಉಂಡವರು ಅನೇಕರಿದ್ದಾರೆ, ಅನೇಕ ಪಕ್ಷದವರಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡಬೇಕೋ ಗೊತ್ತಿಲ್ಲ. ಒಟ್ಟಿನೊಳಗೆ ಬಂಡೆ ಬಿದ್ದು ಟ್ರ್ಯಾಕ್ಟರ್ ಜಖಮ್ಮಾಗಿ ಜನರ ಜೀವ ಹಾನಿಯಾಗಿದೆ ಅನ್ನುವಂಥದ್ದನ್ನು ನಿಮ್ಮ ವರದಿಯನ್ನು ಕೊಡ್ತಾ ಇದ್ದೇನೆ. ಅದಾದಮೇಲೆ ಆಡು ಭಾಷೆಯ ಸಮಕಾಲೀನತ್ವ, ಸೋದರತ್ವದ ಶಬ್ದ ಬಳಕೆ ಸುಮಾ ಜನಾರ್ದನ್. STS BJPಗೆ ಬಂದ ಮೇಲೆ ಫ್ಯಾಬ್ರಿಕ್ ಬಟ್ಟೆ ಹಾಕಿದ್ದು, ಆಂಜನಪ್ಪಗೆ ವೈಕೃಷ್ಣ ಟಾಂಗ್. BJP ವಿರುದ್ಧ JDS ನಾಯಕರೊಂದಿಗೆ ಮಾತನಾಡಿದ್ದು ಸುಳ್ಳೇ, ಚೇತನ್ ಗೌಡ. ಏನಿದು? ಇತ್ತೀಚೆಗೆ ತಾನೇ ಭಾರತೀಯ ಜನತಾ ಪಕ್ಷದ ಯಶವಂತಪುರ ನಗರ ಮತ್ತು ಗ್ರಾಮಾಂತರ ಮಂಡಲದ ಪ್ರಮುಖರು ಸಭೆಯನ್ನು, ಪತ್ರಿಕಾಗೋಷ್ಠಿಯನ್ನು ನಡೆಸಿ ST ಸೋಮಶೇಖರ್ ಅವರು ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ ವಿಷಯವನ್ನು ತೆಗೆದುಕೊಂಡು ಹರಿಹಾಯ್ದಿದ್ರು. ಸೋಮಶೇಖರ್ ಅವರು ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಗೆ ನಿಂತುಕೋಬೇಕು ಅನ್ನೋದ್ರ ಜೊತೆಗೆ ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಆ ವರದಿಯನ್ನು ನೀವೆಲ್ಲ ಗಮನಿಸಿದ್ರಿ. ಆ ಹಿನ್ನೆಲೆಯೊಳಗೆ ಕಾಂಗ್ರೆಸ್ ಮುಖಂಡರು ಇವತ್ತು ಒಂದು ಸಭೆಯನ್ನು, ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಪತ್ರಿಕಾಗೋಷ್ಠಿ ಆರಂಭದಲ್ಲಿ ಏನಾಯಿತು, ಅಂತ್ಯದಲ್ಲಿ ಏನಾಯಿತು ಅಂತ ಇನ್ನೊಂದು ಸಲ ವರದಿಯನ್ನು ಕೊಡ್ತಾನೆ. ಈಗ ಸದ್ಯ 3 ಜನ ಪ್ರಮುಖರ ಮಾತನಾಡಿದ ಸುದ್ದಿಯನ್ನು ಮಾತ್ರ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಹೇರೋಹಳ್ಳಿ ವಿಭಾಗದ ಮಹಿಳಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷೆ ಸುಮಾ ಜನಾರ್ದನ್ ಅವರು ಆರಂಭದಲ್ಲಿ ಮಾತನಾಡ್ತಾ ಹೇಳಿದ್ರು, ಶೋಭಾ ಕರಂದ್ಲಾಜೆಯವರು ಸೋಮಶೇಖರ್ ಅವರು ಸಮಕಾಲೀನರು, ಅದರ ಜೊತೆಗೆ ಸೋದರತ್ವ ಭಾವದಿಂದ ಆಡು ಭಾಷೆಯನ್ನು ಬಳಸಿ ಮಾತನಾಡಿದ್ದಾರೆಯೇ ವಿನಃ ಮಹಿಳೆಯನ್ನು ಅವಮಾನಿಸುವ ಉದ್ದೇಶ ಸೋಮಶೇಖರ್ ಅವರಿಗೆ ಇಲ್ಲ. ಸೋಮಶೇಖರ್ ಅವರಿಗೆ ಹಾಗಿದ್ದಿದ್ರೆ ಇಷ್ಟೊಂದು ಜನ ಮಹಿಳೆಯರು ಅವರ ಜೊತೆಯಲ್ಲಿ ನಿಂತು ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ಸಾಥ್ ಕೊಡ್ತಾ ಇರಲಿಲ್ಲ. ಇದನ್ನೇ ದೊಡ್ಡದು ಮಾಡುವಂಥದ್ದು ಸರಿ ಅಲ್ಲ ಅನ್ನುವಂಥ ಮಾತನ್ನು ಸುಮಾ ಜನಾರ್ದನ್ ಹೇಳಿದ್ದಾರೆ. ಸುಮಾ ಜನಾರ್ದನ್ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ನಮ್ಮ BJPಯ ಮಿತ್ರರು ಏನು ಹೇಳಿದ್ದಾರೆ ಅಂತಂದರೆ, ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ನಮ್ಮ ಶಾಸಕರ ಬಗ್ಗೆ ಇಲ್ಲಿಸಲ್ಲದ ಆಕ್ಷೇಪಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಇವತ್ತಿನ ದಿವಸ ನಮ್ಮ ಶಾಸಕರ ಅಭಿವೃದ್ಧಿಗಳೇನು ಅನ್ನುವಂಥದ್ದನ್ನು ತಿಳಿಸೋದಕ್ಕೋಸ್ಕರ, ಅವರಿಗೆ ಮನವರಿಕೆ ಮಾಡಲಿಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಎಲ್ಲ ನಮ್ಮ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರುಗಳು ಹಾಗೆ ಮುಖಂಡರುಗಳೆಲ್ಲರೂ ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ನಾವು ನಮ್ಮ ಶಾಸಕರ ಅಭಿವೃದ್ಧಿ ಕೆಲಸಗಳನ್ನು, ಯಾರಿಗೆ ಟೀಕೆ ಆಗಲಿ ಅಥವಾ ಊಹಾಪೋಹ ಕಟ್ಟುಕತೆಗಳನ್ನು ನಾವು ಹೇಳಲಿಕ್ಕೆ ಇಲ್ಲಿ ಬಂದಿಲ್ಲ. ನಮ್ಮ ಶಾಸಕರ ಅಭಿವೃದ್ಧಿ ಕೆಲಸ, ಯಶವಂತಪುರದಲ್ಲಿ ಏನೇನು ಅಭಿವೃದ್ಧಿ ಆಗ್ತಾ ಇದೆ ಅದನ್ನು ದಾಖಲೆ ಸಮೇತವಾಗಿ ನಾವು ಇವತ್ತಿನ ದಿವಸ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಇವತ್ತಿನ ದಿನ ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ಸೊ ಮೊದಲನೇದಾಗಿ ಒಬ್ಬ BJPಯವರ ಒಬ್ಬ ಮುಖಂಡರು ಹೇಳ್ತಾರೆ, ಶೋಭಾ ಕರಂದ್ಲಾಜೆ ಅವರನ್ನು ನಮ್ಮ ಶಾಸಕರು ಏಕವಚನದಲ್ಲಿ ಮಾತನಾಡಿಸಿದ್ರು ಅಂತ ಹೇಳಿ. ಸ್ವಾಮಿ, ನಾವು ಇದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ. ಯಾಕಂತಂದರೆ ಅವರೆಲ್ಲ ಸಮಕಾಲೀನರು ಇರ್ತಾರೆ. ಸೊ ಅವರಿಗೆ ಒಂದು ಸಲಿಗೆ ಇರ್ತದೆ, ಸೋದರತ್ವ ಅನ್ನುವಂಥ ಒಂದು ಸಲಿಗೆಯಿಂದ ಮಾತನಾಡಿಸಿರಬಹುದು. ಆದರೆ ನಮ್ಮ ಶಾಸಕರಿಗೆ ಎಷ್ಟು ಜನ ಮಹಿಳೆಯರು ಬೆಂಬಲವಾಗಿದ್ದಾರೆ ಅಂತಂದರೆ, ನೀವು ನಮ್ಮ ಶಾಸಕರ ಹಿಂದೆ ಮುಂದೆ ಓಡಾಡ್ತಕ್ಕಂಥ ಮಹಿಳೆಯರ ದಿಂಡನ್ನು ನೋಡಿದ್ರೆ ಮಹಿಳೆಯರು ಎಷ್ಟು ಅವರಿಗೆ ಸಾಥ್ ಕೊಡ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಆದರೆ ಶೋಭಕ್ಕ ಅವ್ರು ಬಂದರೆ ಯಾವ ಮಹಿಳೆ ಅವ್ರ ಹಿಂದೆ ಇರ್ತಾರೆ ಅನ್ನೋದನ್ನು ನೀವು ಅರಿವು ಮಾಡ್ಕೋಬೇಕಾಗತ್ತೆ ಒಂದು ಸಲ. ಆದರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಶಾಸಕರು ಯಾವುದೇ ವಿಚಾರವಾಗಿ ಅವರನ್ನು ಟೀಕಿಸೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಅಂತೂ ಟೀಕಿಸೋದಿಲ್ಲ. ಅವರವರ ರಾಜಕೀಯ ವ್ಯಕ್ತಿತ್ವ ಹೇಗಿರ್ತದೋ ಅನ್ನೋದ್ರ ಮೇಲೆ ಅವರು ಮಾತನಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ನಮ್ಮ ಶಾಸಕರು ಮಹಿಳೆಯರಿಗೆ ಅಂತ ಹೇಳಿ ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಶೋಭಕ್ಕ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಇದುವರೆಗೆ ಯಶವಂತಪುರಕ್ಕೆ ತಂದಿದ್ದಾರಾ ಅನ್ನೋದು ನಮ್ಮ ಕ್ವಶ್ಚನ್ ಆಗಿದೆ. ಸೊ ನಮ್ಮ ಶಾಸಕರು ಬರೀ ರಂಗೋಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಸ್ವಾಮಿ, ಹೆಣ್ಮಕ್ಳಿಗೆ ಅಂತ ಹೇಳಿ ಹೊಲಿಗೆ ಯಂತ್ರದ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ವಾರ್ಡ್ಗಳಲ್ಲೂ ಕೂಡ ಹೊಲಿಗೆ ಯಂತ್ರದ ತರಬೇತಿಯನ್ನು ಉಚಿತವಾಗಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ. ಸೊ ಒಂದು ಕುಚ್ಚು ಹಾಕೋದಾಗಿರಬಹುದು, ಹೆಣ್ಮಕ್ಳು ಎಂಬ್ರಾಯ್ಡ್ರಿ ವರ್ಕ್ ಆಗಿರೋದಾಗಿರಬಹುದು, ಹಾಗೆಯೇ ಬ್ಯೂಟಿಷಿಯನ್ ಕೋರ್ಸ್ಗಳಾಗಿರಬಹುದು, ಇಂತಹ ಹಲವಾರು ಕೆಲಸಗಳನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಉಚಿತವಾಗಿ ಅದರಲ್ಲೂ.
ಸೊ ಎಲ್ಲ ವಾರ್ಡ್ಗಳಲ್ಲೂ ಈ ಥರದ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಯಾಗಿ ಬೆಳೀಲಿಕ್ಕೆ ಬೆನ್ನು ತಟ್ಟುವಂಥ ಮನುಷ್ಯ ಯಾವತ್ತಾದರೂ ಹೆಣ್ಣುಮಕ್ಕಳ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ನಾನು ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ BJPಯವರು ಅರ್ಥಕೋಬೇಕು. ಅವರ ಶಾಸಕರಾದಂಥ ಅವರ ಮುಖಂಡರಾದಂಥವರು ಬೇರೆ ಒಂದು ಮಾತನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೇಳಿದರು. ಆ ಮಾತನ್ನು ನಾವು ಇಲ್ಲಿ ಉಚ್ಚಾರಿಸೋದು ಬೇಡ, ಯಾಕಂದರೆ ನಾವು ಸಂಸ್ಕಾರವಂತರಿದ್ದೀವಿ. ಆ ಮಾತನ್ನು ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಸೊ ಹಾಗಾಗಿ ಅದನ್ನು ಅರ್ಥಕೊಂಡು ನೀವು ಮಾತನಾಡಬೇಕಾಗತ್ತೆ. ಅದರ ಮುಂದೆ ನಮ್ಮ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ಯಾವುದೇ ತಪ್ಪಿಲ್ಲ ಅನ್ನೋದು ನಮ್ಮ ಭಾವನೆ. ಅದನ್ನು ಅರ್ಥಕೊಂಡು ನೀವು ಪ್ರೆಸ್ ಮೀಟನ್ನು ಕರಿಬೇಕಾಗುತ್ತೆ ಮುಂದೊಂದು ದಿವಸ. ನಾವೆಲ್ಲರೂ ಮಹಿಳೆಯರು ನಮ್ಮ ಶಾಸಕರ ಜೊತೆ ಇದ್ದೇವೆ ಅಂತ ಘಂಟಾಘೋಷವಾಗಿ ಇವತ್ತಿನ ದಿವಸ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಇವತ್ತಿನ ದಿನ ಕರೆದಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಾದ ಮೇಲೆ ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಆದ ಮೇಲೆ ಫ್ಯಾಬ್ರಿಕ್ ಬಟ್ಟೆಗಳನ್ನು ಹಾಕಲಿಕ್ಕೆ ಶುರು ಮಾಡಿದ್ರಿ, ಇಸ್ತ್ರಿ ಮಾಡಿದಂಥ ಬಟ್ಟೆಯನ್ನು ಹಾಕಲಿಕ್ಕೆ ಶುರು ಮಾಡಿದ್ರಿ. ಆಂಜನಪ್ಪನವರೇ ನಿಮ್ಮದೇ ಆಚಾರವಿಲ್ಲದ ನಾಲಿಗೆ ಅಂಥೇಳಿ ಅಂತ ಒಂದು ಕಾಲದಲ್ಲಿ ಆಂಜನಪ್ಪನವರ ಅತ್ಯಾಪ್ತರಾಗಿದ್ದ ಈಗ ಶಿವನಪಾಳ್ಯ ವಾರ್ಡಿನ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ KY ಕೃಷ್ಣರವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಏನು ಹೇಳಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಆಚಾರವಿಲ್ಲದ ನಾಲಿಗೆ, ನೀಚ ಬುದ್ಧಿಯನ್ನು ಬಿಡುವಂಥ ನಮ್ಮ ಸ್ನೇಹಿತರೊಬ್ಬರು ಮೊನ್ನೆ ಹೇಳಿದರು. ಮಿಸ್ಟರ್ ಆಂಜನಪ್ಪನವರೇ, ನಿಮಗೆ ಆ ಆಚಾರ ಇಲ್ವಲ್ರಿ? ಒಬ್ಬರು ಕೇಂದ್ರ ಸಚಿವರು ಮಹಿಳೆ ಬಗ್ಗೆ ಯಾರ್ದೋ ರೂಮಲ್ಲಿ ಫೋಟೋ ಹಾಕು ಅಂತ ಹೇಳ್ಚಲ್ಲ, ನಿನಗೆ ನಾಚಿಕೆ ಆಗಬೇಕು. ನಿಂದು ಆಚಾರಗಳನ್ನ ಫಸ್ಟು ಬಿಡು. ಈ ಥರ ನಮ್ಮ ಶಾಸಕರೇ ಆ ಸಂಸ್ಕೃತಿ ಅವ್ರ ಹತ್ರ ಇಲ್ಲ. ಮೊದಲು ನೀನು ನೀಚ ಬುದ್ಧಿನ ಬಿಡು ಫಸ್ಟು ನೀನು. ಅರ್ಥ ಆಯ್ತಾ? 2019ಕ್ಕೆ ಶಾಸಕರು BJPಗೆ ಬಂದಿದ್ದಕ್ಕೇನೆ ನೀವೆಲ್ಲ ಇವತ್ತು ಫ್ಯಾಬ್ರಿಕ್ಸ್ ಬಟ್ಟೆ ಹಾಕ್ತಾ ಇರೋದು. ಇಲ್ಲಾಂದರೆ ಅವತ್ತು ನೀವು ಐರನ್ ಬಟ್ಟೆ ಹಾಕ್ತಿರ್ಲಿಲ್ಲ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಶಾಸಕರ ಬಗ್ಗೆ ಹೋಗೋ ಬರೋ ಅಂತ ಮಾತಾಡ್ತೀಯ ನೀನು. ಅವ್ರ ಧೂಳು ಸಮ ಇಲ್ಲ ನೀನು. ಮಿಸ್ಟರ್ ಆಂಜನಪ್ಪ ಹುಷಾರಾಗಿರೋ. ಮತ್ತೊಬ್ಬ ಮಾರೇಗೌಡರು ಮಾತಾಡ್ತಾನೆ, ಮೊನ್ನೆ ತಾನೇ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತೀಯಲ್ಲ, ನಿನಗೆ ನಾಚಿಕೆ ಆಗಬೇಕು. ಪತ್ರಿಕಾ ಮಿತ್ರ ಮೇಲೆ ಎದುರು ಬೀಳ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಇದೆಲ್ಲ ಹಗರಣಗಳು ಮಾಡಿಕೊಂಡು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ನಿಮಗೆ? ಅರ್ಥ ಆಯ್ತಾ? ಮಹಿಳೆಯರ ಬಗ್ಗೆ ನಮ್ಮ ಶಾಸಕರಿಗಿರೋ ಹೆಮ್ಮೆ ನಮಗೆ ಗೊತ್ತು. ನಿಮ್ಗೇನ್ರಿ ಗೊತ್ತು? ನಿಮ್ಗೇನು ಗೊತ್ತು? ತಾಕತ್ ಬಗ್ಗೆ ಮಾತಾಡ್ತೀರಾ ನೀವು. ನಮ್ಮ ಶಾಸಕರ ತಾಕತ್ತು ಇಡೀ ಕ್ಷೇತ್ರಕ್ಕೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಅರ್ಥ ಆಯ್ತಾ? ಇಂಥ ಕಾರ್ಯಕ್ರಮಗಳನ್ನ ದಿನನಿತ್ಯ ಒಂದೊಂದು ಕಾರ್ಯಕ್ರಮ ಮಾಡ್ತಾರೆ. ಅದು ಸಹಿಸ್ಕೊಳಕ್ಕಾಗ್ತಾಯಿಲ್ಲ ನಿಮಗೆ. ಹೊಟ್ಟೆ ಉರಿ, ನಿಮಗೆ ಹೊಟ್ಟೆಯಲ್ಲಿ ಬೆಂಕಿ ಬೀಳ್ತಾಯಿದೆ. ಇನ್ಯಾವತ್ತಾದರೂ ನಮ್ಮ ಶಾಸಕರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ಮುಂದೆ ಅನುಭವಿಸ್ಬೇಕಾಗ್ತದೆ. ಹುಷಾರಾಗಿರಿ. ಅದಾದಮೇಲೆ JDSನೊಳಗಿದ್ದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಕೆಂಗಲ್ ಹನುಮಂತಯ್ಯ ವಾರ್ಡಿನ ಕಾಂಗ್ರೆಸ್ ಪಕ್ಷದ GBA ಆಕಾಂಕ್ಷಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಯುವ ನಾಯಕ ಚೇತನ್ ಗೌಡರವರು ಮಾತನಾಡ್ತಾ ಹೇಳಿದರೆ, ಸೋಮಶೇಖರ್ ಅವರ ಬಗ್ಗೆ ಮಾತನಾಡೋದಕ್ಕೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ವಿಚಾರ ಸಾಕಷ್ಟು ಇರುವಾಗ ಜೊತೆ ಒಳಗೆ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಂಥವ್ರು ಯಾರು? BJP ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧವೇ ಕಾರ್ಯಾಚರಣೆಯನ್ನು ನಡೆಸುವಂಥವ್ರು ಪತ್ರಿಕಾಗೋಷ್ಠಿಯಲ್ಲಿ ಕುಳಿತು ಏನು ಮಾತನಾಡ್ತಾರೆ? ವಿಜಯನಗರದ ಹೋಟೆಲೊಂದರಲ್ಲಿ ನಮ್ಮ ಜೊತೆಯಲ್ಲಿನೇ JDS ಪಕ್ಷದ ಜೊತೆಗೆ BJPಗೆ ಮತ ಹಾಕಬಾರದು ಎಂದು ಚರ್ಚೆ ಮಾಡಿದ್ರಲ್ಲ, ಅದು ಏನು ಚರ್ಚೆ ಮಾಡಿದ್ರು ಅಂತ ನಾವು ಹೇಳಬೇಕಾ? ಸಮಯ ಬಂದಾಗ ಹೇಳ್ತೀನಿ. ಅಂಥವರಿಂದ ಏನು ಪಾಠ ಕಲಿಬೇಕಾಗಿದೆ ಅಂತ ಚೇತನ್ ಗೌಡರು ಹೇಳಿದ್ದಾರೆ. ಚೇತನ್ ಗೌಡರು ಏನು ಹೇಳಿದ್ರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಕಳೆದ 2-3 ದಿವಸದ ಹಿಂದೆ ನಮ್ಮ ಎಲ್ಲ BJPಯ ಸ್ನೇಹಿತರು ಅಂತ ಹೇಳಿದ್ರು. ಆದರೆ ನಮಗೆ ಇವತ್ತಿಂದ ಅವರು BJPಯ ವಿರೋಧಿಗಳೇ. BJPಯ ಎಲ್ಲ ನಮ್ಮ ವಿರೋಧಿಗಳು ಮಾನ್ಯ ಶಾಸಕರ ವಿರುದ್ಧ ಅವಹೇಳನ ಹೇಳಿಕೆಗಳನ್ನ ಏಕವಚನ ಬಳಸಿ ಮಾತಾಡಿದ್ದಾರೆ. ಅನಿಲ್ ಚಲ್ಗೇರವರು, ಮಾರೇಗೌಡರು ಹಾಗೂ ಆಂಜಿನಪ್ಪ ಹಾಗೆ ಇನ್ನಿತರೆ BJP ಮುಖಂಡರುಗಳು ಮಾತಾಡಿರೋವಂಥದ್ದು ಅವ್ರಿಗೆ ಶೋಭೆ ತರೋವಂಥದ್ದಲ್ಲ. ಮಾನ್ಯ ಶಾಸಕರು MP ಅವರು 5 ಕೋಟಿ ಫಂಡ್ ತರೋದಷ್ಟೇ ಸಾಧ್ಯ. ದೇಶ ಸೇವೆ ಮಾಡೋಕ್ಕೆ ಅವರು ಇರೋವಂಥದ್ದು. ದೇಶ ಸೇವೆ ಮಾಡೋರ ಬಗ್ಗೆ ನೀವು ಮಾತಾಡಬೇಡಿ ಅಂತ ಹೇಳೋವಂಥವ್ರು. ದೇಶ ಸೇವೆ ಮಾಡೋವಂಥ MP ಅವ್ರಿಗೆ ಸ್ಥಳೀಯ ಶಾಸಕರ ಬಗ್ಗೆ ಮಾತಾಡೋವಂಥ ನೈತಿಕತೆ ಏನಿದೆ? ಇದನ್ನು ಮೊದಲು ಪ್ರಾರಂಭ ಮಾಡಿದವ್ರು ಯಾರು? ಮಾನ್ಯ ಶಾಸಕರು
ಹಣ ತಗೊಂಡು ಮತ ಹಾಕಿದ್ದಾರೆ ಅಂತ ಹೇಳಿದವ್ರು ಯಾರು? ಮಾನ್ಯ ಶಾಸಕರು ಹೇಳಿದ್ದಾರೆ. ಅಡ್ಡ ಮತದಾನ ನಮ್ಮ ಶಾಸಕರೇನು ಮಾಡಿಲ್ಲ. ಮೊನ್ನೆ ನಡೆದಂಥ ಪರಿಷತ್ ಚುನಾವಣೆಯಲ್ಲಿ ನೇರ ಮತದಾನ ಮಾಡಿದ್ದೀನಿ ಅಂತಲೇ, ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ್ದೀವಿ ಅಂತಲೇ ಮಾನ್ಯ ಶಾಸಕರು ಹೇಳಿದ್ದಾರೆ. ದೇಶ ಸೇವೆ ಮಾಡೋವಂಥವ್ರು MP ಸ್ಥಳೀಯ ಶಾಸಕರ ಬಗ್ಗೆ ಬಂದು ಮಾತಾಡಿ ಅವಹೇಳನವಾಗಿ ಮಾತಾಡಿರೋದಕ್ಕೆ ಮಾನ್ಯ ಶಾಸಕರು ಆಡು ಭಾಷೆಯಲ್ಲಿ ಮಾತಾಡಿರ್ತಕ್ಕಂಥದ್ದು ಹೊರತುಪಡಿಸಿದ್ರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಏಕವಚನ ಅನ್ನೋಂಥದ್ದು ಇಲ್ಲ. ನಮ್ಮ ವೈ ಕೃಷ್ಣಣ್ಣ ಈಗ ಹೇಳಿದ್ರು, ಆಚಾರವಿಲ್ಲದ ನಾಲಿಗೆ ಅಂತೇಳಿ ಪುರಂದರದಾಸರದು ಒಂದು ಗಾದೆ ಹೇಳಿದ್ದಾರೆ ಆಂಜಿನಪ್ಪನವರು. ಆ ಗಾದೆ ಬಹುಶಃ ಅವರೇ ಹೇಳ್ಕೊಂಡಿದ್ದಾರ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ, ಇದೇ ಆಂಜಿನಪ್ಪನವರು ಮಾನ್ಯ ಶಾಸಕರ ಬಗ್ಗೆ ಲಘುವಾಗಿ ಏಕವಚನದಲ್ಲಿ ಮಾತಾಡಿದ್ದಾರೆ. ಶಾಸಕರು ಏಕವಚನದಲ್ಲಿ ಮಾತಾಡಿದ್ರೆ ಆಚಾರವಿಲ್ಲದ ನಾಲಿಗೆ ಅಂತಾದರೆ, ನೀವು ಆಚಾರವಿಲ್ಲದ ನಾಲಿಗೆ ನಿಮ್ಮದು ಆಗಬೇಕಾಗುತ್ತೆ. ಅದು ನಿಮಗೆ ನೀವೇ ಹೇಳ್ಕೊಂಡಿರೋವಂಥದ್ದು. ಮಾನ್ಯ ಶಾಸಕರಿಗೆ ಉಚಿತ ಕುಕ್ಕರ್ ಕೊಡ್ತಾ ಇದ್ದಾರೆ. ಉಚಿತ ಕುಕ್ಕರ್ ಕೊಟ್ಟು ಓಟ್ ಬೇಕು ಅನ್ನೋವಂಥದ್ದು ಮಾಡ್ತಾ ಇದ್ದಾರೆ ಅಂತ ಅನಿಲ್ ಸಲ್ಗೇರಿ ಹೇಳಿದ್ದಾರೆ. ಇಡೀ ರಾಜ್ಯಾದ್ಯಂತ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಇನ್ನಿತರೆ ಉತ್ತರ ಕರ್ನಾಟಕ ಜಿಲ್ಲೆ ಇರ್ಬೋದು, ಪ್ರತಿಯೊಂದು ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳಲ್ಲಿ ಇವತ್ತು ರಂಗೋಲಿ ಬಗ್ಗೆ ಮಹಿಳೆಯರು ಚರ್ಚೆ ಮಾಡೋವಂಥದ್ದಾಗಿದೆ. ಸ್ವಾವಲಂಬಿಕವಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ನಿಮ್ಮ MP ಅವರು ಇಲ್ಲಿಗೆ ಬಂದು ಒಂದು ಸಲ ಒಬ್ಬರು ಮಹಿಳೆ ಬಗ್ಗೆ ಕೇರ್ ತಗೊಂಡಿದ್ದು ನೋಡಲಿಲ್ಲ. ಕಳೆದ ಕೋವಿಡ್ನಲ್ಲಿ ಒಬ್ಬ ಗರ್ಭಿಣಿ ಹೆಣ್ಮಗಳು ಕುಟುಂಬದಲ್ಲಿ 4 ಜನ, ತಂದೆ ತಾಯಿ ಗಂಡ ನಾದಿನಿ 4 ಜನ ತೀರೋಗ್ತಾರೆ. ಉಳ್ಕೊಂಡಿರ್ತಕ್ಕಂಥ ಒಬ್ಬಳೇ ಗರ್ಭಿಣಿ ಹೆಣ್ಮಗಳಿಗೆ ಮಾನ್ಯ ಶಾಸಕರು 4 ಲಕ್ಷ ಹಣ ಕೊಟ್ಟು ಆ ಒಂದು ಕುಟುಂಬಕ್ಕೆ, ಗರ್ಭಿಣಿ ಹೆಣ್ಮಗಳ ಬಗ್ಗೆ ಒಂದು ಕೇರ್ ತಗೊಂಡು ಆ ಹೆಣ್ಮಗಳ ಪರ ನಿಂತ್ಕೊತಾರೆ. ಇದು ಶಾಸಕರ ಒಂದು ಹೆಣ್ಮಗಳಿಗೆ ಕೊಡ್ತಾ ಇರತಕ್ಕಂಥ ಗೌರವ. ನೀವು ಇದುವರೆಗೂ ಯಾರಿಗೂ ಮೊನ್ನೆ 20,000 ಜನ ಸಂಖ್ಯೆಯಲ್ಲಿ ಮಾನ್ಯ ಶಾಸಕರು ಓಪನ್ ಆಗಿ ಕೇಳಿದ್ರು, ಯಾರಿಗಾದರೂ 5,000 ರೂಪಾಯಿ ಕೊಟ್ಟಿದ್ದಾರಾ ಅಂತ. 20,000 ಜನ ಇದ್ದರು, ಯಾರು ಒಬ್ಬರು ಕೈ ಎತ್ತಲಿಲ್ಲ. ಹಾಗಾಗಿ ಲಘುವಾಗಿ ಮಾತಾಡೋವಂಥದ್ದು ನೀವು ಬೇಡ. ಧರ್ಮಸ್ಥಳಕ್ಕೆ ಬನ್ನಿ, ಆಣೆ ಪ್ರಮಾಣ ಮಾಡಿ ಅಂತ ಹೇಳಿದ್ದಾರೆ ಅನಿಲ್ ಸಲ್ಗೇರಿ ಅವರು. ಧರ್ಮಸ್ಥಳಕ್ಕೆ ನಾವು ನಮ್ಮ ಶಾಸಕರನ್ನ ಕರ್ಕೊಂಬರ್ತೀವಿ, ನೀವು ನಿಮ್ಮ ಶೋಭಾ ಕರಂದ್ಲಾಜೆ ಅವ್ರನ್ನ ಕರ್ಕೊಂಬನ್ನಿ. ಧರ್ಮಸ್ಥಳದಲ್ಲಿ ಮಾನ್ಯ ಶಾಸಕರು ಹಣ ತಗೊಂಡಿದ್ದಾರೆ ಅಂತೇಳಿ ನೀವು ಪ್ರಮಾಣ ಮಾಡಿ. ನಾವು ನಮ್ಮ ಶಾಸಕರಿಂದ ಹಣ ತಗೊಂಡಿಲ್ಲ, ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಒಂದು ಅನುದಾನಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದೀವಿ ಅಂತ ನಾವು ಹಣೆ ಮಾಡಿಸ್ತೀವಿ. ನೀವು ಕರ್ಕೊಂಬಂದು ನೀವೇ ಡೇಟ್ ಫಿಕ್ಸ್ ಮಾಡಿ. ಮುಂದುವರೆದು 2008ರಲ್ಲಿ ಶೋಭಾ ಕರಂದ್ಲಾಜೆಯವರು ಶಾಸಕರಾಗಿ ಆಯ್ಕೆಯಾಗಿ 5 ಖಾತೆ ಮಂತ್ರಿಯಾಗಿ 2013ರಲ್ಲಿ ನಮ್ಮ ಮಾರೇಗೌಡರು ಹೇಳ್ತಾರೆ ದಿಟ್ಟ ಮಹಿಳೆ 2008ರಲ್ಲಿ ಗೆದ್ದಂಥವ್ರು 2013ರವರೆಗೂ ಇದು ಮಾಡಿದ್ದಾರೆ ಅಂತ. 2008ರಲ್ಲಿ ಗೆದ್ದಂಥ ದಿಟ್ಟ ಮಹಿಳೆ 2013ಕ್ಕೆ ಪಲಾಯನ ಯಾಕೆ ಮಾಡಿದ್ರು? ಯಾಕೆ ರಾಜಾಜಿನಗರಕ್ಕೆ ಹೋದರು? 5 ಖಾತೆ ಅನುಭವಿಸ್ತಂಥವ್ರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥವ್ರು, 5 ಖಾತೆ ಮಂತ್ರಿ ಆಗಿದ್ದಂಥವ್ರು, ನೀವು ಯಾಕೆ BJP ಪಕ್ಷಕ್ಕೆ ಮೋಸ ಮಾಡಿ KJPಗೆ ಹೋದ್ರ? ನೀವು ಅವತ್ತಿನ BJP ಪಕ್ಷಕ್ಕೆ ಹೋಗಲಿಲ್ವಾ? ಯಾರಿವತ್ತು BJP ಮುಖಂಡರು ಪ್ರೆಸ್ ಮೀಟ್ ಮಾಡಿದ್ದೀರಾ? ಹಿಂದೆ ನಾನು JDSಲ್ಲಿದ್ದಾಗ ನನ್ನ ಬಳಿ ನೀವು ಯಾರನ್ನು ಕಳಿಸಿದ್ರಾ? ನಾವು ಸೋಮಶೇಖರ್ಗೆ ಎಲೆಕ್ಷನ್ ಮಾಡಲ್ಲ, ನಾವು JDSಗೆ ಎಲೆಕ್ಷನ್ ಮಾಡ್ತೀವಿ, ಬೆಂಬಲ ನೀಡ್ತೀವಿ ಅಂತ ಪ್ರೆಸ್ ಮೀಟ್ ಮಾಡಿದಂಥ ಒಬ್ಬ ವ್ಯಕ್ತಿ ನನ್ನ ಬಳಿ ಯಾರನ್ನು ಕಳಿಸಿದ್ರಾ? ನೀವು ಯಾರು ಬಂದು ನನ್ನ ಹತ್ರ ವಿಜಯನಗರ ಹೋಟ್ಲಲ್ಲಿ ಮಾತಾಡಿದ್ರು, ನಾವು ಬೆಂಬಲ ನೀಡ್ತೀವಿ ಸೋಮಶೇಖರ್ಗೆ, ನಾವು ಚುನಾವಣೆ ಮಾಡಲ್ಲ ಅಂತ ಹೇಳಿ. ಇದು ನೀವು ತಾಯಿ ಪಕ್ಷಕ್ಕೆ ನೀವು ಮಾಡ್ತಾ ಇರೋದು ಕಿರೀಟ ಇಡ್ತಾ ಇದ್ದೀರಾ. ಸೋಮಶೇಖರ್ ಅವರು ಮೋಸ ಮಾಡ್ತಾ ಇದ್ದಾರೆ, ನೀವು ತಾಯಿ ಪಕ್ಷಕ್ಕೆ ಕಿರೀಟ ಇಡ್ತಾ ಇದ್ದೀರಾ. ಹಾಗಾಗಿ ಲಘುವಾಗಿ ಮಾತಾಡೋವಂಥದ್ದು ಬೇಡ. ನೋಡಿದ್ರಿ, ಕಾಂಗ್ರೆಸ್ಸಿನ ಪತ್ರಿಕಾಗೋಷ್ಠಿಯೊಳಗೆ ಬ್ಲಾಕ್ ಅಧ್ಯಕ್ಷ ರೇವಣಸಿದ್ದಯ್ಯನವರು, ಶ್ರೀಧರ್ ಅವರು, ನಾಗರಾಜ್ರವರು, ಮೈಸೂರಿನ ನಾಗರಾಜ್ರವರು, ಕಿರಣ್ ಕುಮಾರ್ ಅವರು, ಲಕ್ಷ್ಮೀ ಅವರು, ಪ್ರಭಾಕರ್ ಅವರು, ಎಷ್ಟು ಜನ ಮಾತನಾಡಿದ್ರು ಅಂತ ಈಗ ನಾನು ಹೇಳಬೇಕು ಅಂದರೆ ಅಟೆಂಡೆನ್ಸ್ ಹುಡುಕಿ ಹೇಳಬೇಕಾಗತ್ತೆ. ಹಾಗಾಗಿ ಯಾರ್ಯಾರು ಮಾತನಾಡಿದ್ರು, ಏನೇನು ಮಾತನಾಡಿದ್ರು ಅಂತ ಮುಂದಿನ ದಿನಗಳಲ್ಲಿ ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಲ್ಲಿದ್ದವರು ಎಲ್ಲರೂ ಕೂಡ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆಯೇ ಪುಂಖಾನುಪುಂಖವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರೆ ವಿನಃ BJPಯವರು ಮಾಡಿರುವ ಆರೋಪಗಳು ಮತ್ತೊಂದು ಮುಗಿದೊಂದರ ಬಗ್ಗೆ ನೇರವಾಗಿ ಟಾಂಗ್ ಕೊಡುವ ಪ್ರಯತ್ನವನ್ನು ಮಾಡಿದ್ದೇ 2-3 ಜನ ಮಾತ್ರ ಅನ್ನುವಂಥದ್ದು. ಅವರು ಏನೇನು ಹೇಳಿದ್ದಾರೆ ಅಂತ ನಮಗೆ ಎಡಿಟ್ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕು. 3 ಗಂಟೆ 2-2.5 ಗಂಟೆಗಳ ಕಾಲ ಪತ್ರಿಕಾಗೋಷ್ಠಿ ಒಳಗೆ ಬಹಿರಂಗ ಸಭೆಯ ರೀತಿಯೊಳಗೆ ಭಾಷಣವನ್ನು ಮಾಡಿಬಿಟ್ರೆ ಅದನ್ನು ಹೇಗೆ ನಾವು ಮಾಡಬೇಕು ಅನ್ನೋದು ನಮಗೆ ಕಷ್ಟ. ಇರಲಿ, ಅದನ್ನು ಮತ್ತೊಮ್ಮೆ ಕೊಡ್ತೇನೆ. 3 ಜನರ ಸುದ್ದಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಸುದ್ದಿ ಅಂತಿದ್ರೆ,
ಮಾಜಿ ನಗರಸಭಾ ಸದಸ್ಯ ಎನ್ ಸತ್ಯನಾರಾಯಣ ಬಿಜೆಪಿಗೆ ಸೇರ್ಪಡೆ, ಅವರ ಮಗನಿಗೆ ಹಿಂದುಳಿದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸ್ಥಾನ. ಏನಿದು? ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಗ ರಾಜರಾಜೇಶ್ವರಿ ನಗರಸಭೆಯಾಗಿದ್ದಂಥ ರಾಜರಾಜೇಶ್ವರಿ ನಗರಸಭೆಯ ಮಾಜಿ ಸದಸ್ಯ, ಕೆಂಗೇರಿ ಪುರಸಭೆಯ ಮಾಜಿ ಸದಸ್ಯ, ಆರಾಧನಾ ಸಮಿತಿಯ ಯಶವಂತಪುರ ಕ್ಷೇತ್ರದ ಮಾಜಿ ಅಧ್ಯಕ್ಷ ಎನ್ ಸತ್ಯನಾರಾಯಣ ಇವತ್ತು ಬೆಂಗಳೂರು ಉತ್ತರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಕ್ಷರ ಕಚೇರಿ ಒಳಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ, ಶಾಲನ್ನು ಹಾಕಿಸಿಕೊಂಡಿದ್ದಾರೆ. ಹಾಗಾದ್ರೆ ಇಷ್ಟು ಸಹ ಭಾರತೀಯ ಜನತಾ ಪಕ್ಷದಲ್ಲಿ ಇರಲಿಲ್ವೇ? ಎಲ್ಲಿದ್ದರು? ಏನು ಮಾಡ್ತಾಯಿದ್ರು? ಅನ್ನುವ ಪ್ರಶ್ನೆಗಳಿಗೆ ನಂತರ ಇನ್ನೊಮ್ಮೆ ಹೇಳೋಣಂತೆ. ಸೋಮಶೇಖರ್ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದರೂ ಕೂಡ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದವರೇ, ಹಾಗಾಗಿ ಅವ್ರ ಜೊತೆಯಲ್ಲಿ ನಾವು ಇದ್ವಿ. ಕಾಂಗ್ರೆಸ್ಗೆ ಹೋದಾಗ ನಾನು ಕಾಂಗ್ರೆಸ್ ಶಾಲೆ ಹಾಕಿರಲಿಲ್ಲ, ಬಿ ಜೆ ಪಿ ಒಳಗೆ ಇದ್ದೆ ಅನ್ನುವಂಥ ಮಾತುಗಳನ್ನು ಅವರು ಎನ್ ಸತ್ಯನಾರಾಯಣ ಅವರು ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಅವರು ಬಿ ಜೆ ಪಿಲಿಲ್ಲ, ಕಾಂಗ್ರೆಸ್ನಲ್ಲಿದ್ದರು, ಹಾಗಾಗಿ ಅವ್ರು ಮತ್ತೆ ಬಿ ಜೆ ಪಿಗೆ ಬರಬೇಕು ಅಂತ ಕೆಲವೊಬ್ಬರು ಘಟಾನುಘಟಿ ನಾಯಕರುಗಳಿಂದ ಹಿಡಿದು ಶಿವನಪಾಳ್ಯದ ಆಕಾಂಕ್ಷಿತರಿಂದ ಹಿಡಿದು ಬೇರೆಯವರು ಹೇಳ್ತಾ ಇದ್ದರು. ಆದರೆ ಎನ್ ಸತ್ಯನಾರಾಯಣ ಅವರು ಇಲ್ಲ ನಾನು ಬಿ ಜೆ ಪಿಲೇ ಇದ್ದೇನೆ, ಬೇರೆ ಪಕ್ಷಕ್ಕೂ ಇಲ್ಲ, ಮತ್ತೆ ಶಾಲ್ ಹಾಕುವ ಅಗತ್ಯತೆ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಅವಾಗಲೇ ಆಡ್ತಾಯಿದ್ರು. ಆ ಮಧ್ಯೊಳಗೆ ಬಿ ಜೆ ಪಿಯ ಕೆಲವೊಬ್ಬರಿಗೆ ಏನೇನನ್ನು ಸಹಾಯ ಮಾಡಬೇಕೋ ಅದು, ಶಿವನಪಾಳ್ಯದ ವಾರ್ಡ್ಗೆ SIRಗೆ ಏನೇನು ಸ್ವಲ್ಪ ಅದು ಇದು ಮಾಡಬೇಕೋ ಮಾಡಿಕೊಂಡು, ನಾನು ಇದ್ದೇನೆ ಬಿ ಜೆ ಪಿಯಲ್ಲಿ ಇದ್ದೇನೆ, ಮುಂದೆ ನೋಡೋಣ ಅಂತ ಹೇಳ್ಕೊಂಡು ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದಾರೆ ಎನ್ನುವುದಕ್ಕಿಂತ ಸೇರಿಸಿಕೊಂಡಿದ್ದಾರೆ ಅಂತ ಹೇಳಬೇಕು, ಅಥವಾ ಸೇರಿಸಿಕೊಳ್ಳಲು ಚರ್ಚೆಗೆ ಹೋದಂಥವರು ಶಾಲೆ ಹಾಕಿಕೊಂಡು ಕೈ ಕುಲುಕಿ ಬಂದಿದ್ದಾರೆ. ಈ ಸಂದರ್ಭದೊಳಗೆ ಜಿಲ್ಲಾ ಅಧ್ಯಕ್ಷರಾದಂಥ ಹರೀಶ್ ಅವರಾಗಲಿ, ಹಾಗೆಯೇ ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮೇಗೌಡರು, ಪ್ರಧಾನ ಕಾರ್ಯದರ್ಶಿ ಜಯರಾಮು, ಹಾಗೆ ವಿನೋದ್ ಸೇರಿದಂಥ ಹಲವರು ಉಪಸ್ಥಿತರಿದ್ದರೆ ಭಾವಚಿತ್ರವನ್ನು ತೋರಿಸ್ತಾ ಇದ್ದೇನೆ. ಈ ಮಧ್ಯೆ ಇವತ್ತೇ ಅವರ ಸೇರ್ಪಡೆ ಅಥವಾ ಪುನರ್ ಸೇರ್ಪಡೆ ಅಥವಾ ಸೇರ್ಪಡೆಯಲ್ಲ, ಮತ್ತೆ ವಾಪಸ್ಸಲ್ಲ, ವಿಶೇಷ ರೀತಿಯ ಚರ್ಚೆಯ ನಂತರದ ಪ್ರೀತಿಪೂರ್ವಕ ಆಹ್ವಾನವಾಗಿರಬಹುದು. ಒಂದು ಭಾಗವಾದರೆ ಸಾಕಷ್ಟು ಚಾಲ್ತಿಯಲ್ಲಿದ್ದು ಭಾರತೀಯ ಜನತಾ ಪಕ್ಷದಲ್ಲಿ CMC ಅವರ ಮೇಲೆ ಕೋಪವಲ್ಲ, ಅಂದರೆ CMC ಸತ್ಯನಾರಾಯಣ ಮೇಲೆ, ಎನ್ ಸತ್ಯನಾರಾಯಣ ಮೇಲೆ ಕೋಪ ಅಲ್ಲ, ಅವ್ರ ಮಗ ವಿನೋದ್ ಕುಮಾರ್ ಮೇಲಿನ ಕೋಪ. ಅದು ಬೇರೆ ಕಾರಣಕ್ಕೆ ಬ್ಯಾಕ್ ಫ್ರಂಟ್ ವಿಚಾರಕ್ಕೆ ಅಂತ ನಡೀತಾ ಇತ್ತು. ಈಗ ಅದೇ ವಿನೋದ್ ಕುಮಾರ್ ಅವರನ್ನು ಯಶವಂತಪುರ ನಗರ ಮಂಡಲದ ಹಿಂದುಳಿದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತೇ ಆದೇಶವನ್ನು ಮಾಡಲಾಗಿದೆ. ಅಪ್ಪ ಮಗನಿಗಿಬ್ಬರಿಗೂ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ಸುದ್ದಿ. ಅದನ್ನು ಚರ್ಚೆಗೆ ತೆಗೆದುಕೊಳ್ಳೋದಿಲ್ಲ. ಮುಂದೇನು ಶಿವನಪಾಳ್ಯದೊಳಗೆ ಯಾವ ರೀತಿಯ ಕಾರ್ಯವಾಗುತ್ತೆ, ಶಿವನಪಾಳ್ಯದಲ್ಲಿ ಕೈಲಾಸಕ್ಕೆ ಹೋಗುವವರು ಯಾರು, ಕೈಲಾಸ ದರ್ಶನ ಮಾಡಿಸುವವರು ಯಾರು, ಅಥವಾ ಕೈಲಾಸಕ್ಕೆ ಕಳಿಸುವವರು ಯಾರು ಅನ್ನುವಂಥದ್ದನ್ನು ಮುಂದೆ ರಾಜಕೀಯದ ತಂತ್ರ ಕುತಂತ್ರ ಷಡ್ಯಂತ್ರಗಳ ಸಂದರ್ಭದಲ್ಲಿ ವಿವರಗಳನ್ನು ಕೊಡೋಣ. ಈ ಸದ್ಯಕ್ಕೆ ಎನ್ ಸತ್ಯನಾರಾಯಣ ಮತ್ತೊಮ್ಮೆ ಮುಗುದೊಮ್ಮೆ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಕಾಲಿಟ್ಟಿದ್ದಾರೆ. ಅವರ ಮಗ ಹಿಂದುಳಿದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅನ್ನುವ ವರದಿ ನಿಮ್ಮ ಗಮನಕ್ಕೆ. ಇನ್ನೊಂದು SIR ಕಟ್ಟೆ ಪಂಚಾಯಿತಿ ಮನೆಗೆ ಭೇಟಿ ಯಾವಾಗ? ಏನಾಗಿದೆ ಅಂತಂದರೆ SIR ಕುರಿತಂತೆ ಏನೊಂದು ಫಾರಮ್ ವಿತರಣೆಯನ್ನು ಮಾಡಬೇಕು, ಅರ್ಜಿಯನ್ನು ಕೊಡಬೇಕು, ಮತದಾರರ ಮನೆಗೆ ಹೋಗಬೇಕು, ಅಲ್ಲಿಂದ ಅದನ್ನು ಫಿಲಪ್ ಮಾಡಿಸ್ಕೊಂಡು ತೆಗೆದುಕೊಂಡು ಹೋಗಬೇಕು. ಇಲ್ಲಿ ಆಗ್ತಿರ್ತಕ್ಕಂಥ ಗೊಂದಲಗಳೇನು ಅಂತ ಹೇಳಿದ್ರೆ, SIR ಫಾರಮ್ ಇನ್ನೂ ಪರಿಪೂರ್ಣವಾಗಿ ತಂದಿಲ್ಲ. ಯಾರು ಅದಕ್ಕೆ ಸಂಬಂಧಪಟ್ಟಂಥ BLO ತರಬೇಕು. 300 ಪ್ರತಿ ಕೊಟ್ಟಿದ್ದಾರೆ ಅಷ್ಟೇ, ಇನ್ನು ಮುಂದಿಂದು ಕೊಟ್ಟಿಲ್ಲ. 700 ಕೊಟ್ಟಿಲ್ಲ ಅಂಥೇಳಿ ಆ ವಾರ್ಡಿಗೆ ಸಂಬಂಧಪಟ್ಟಂಥ ಅಥವಾ ಅವರಿಗೆ ಕೊಟ್ಟಿರ್ತಕ್ಕಂಥ ರಸ್ತೆಗಳಿಗೆ ಸಂಬಂಧಪಟ್ಟಂಥ ಪೂರ್ಣ ಅರ್ಜಿಗಳನ್ನು ಈಗಳಿಗೆವರೆಗೂ ತರ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ. ಅದರ ಜೊತೆಗೆ ಮನೆಗೆ ಇನ್ನೂ ಹಂಚುವ ಕಾರ್ಯ ನಡೆದಿಲ್ಲ. ಆ ರಸ್ತೆಗೋ ಅಥವಾ ವಾರ್ಡ್ಗೋ ಹೋಗಿ ಅಲ್ಲಿ ಕುಳಿತುಕೊಂಡ್ರೆ ಇದ್ದು ನಾಯಕರು ಎಲ್ಲರೂ ಅಲ್ಲಿಗೆ ಕರ್ಕೊಂಡು ಬಂದು ಅಲ್ಲೇ ಕೆಲಸಗಳಾಗ್ತದೆ. ಮನೆಗೆ ಹೋಗೋದು ಯಾವಾಗ? ಮನೆಗೆ ಹೋಗದೇ ಕಟ್ಟೆ ಪಂಚಾಯಿತಿ ಮಾಡುವ SIR ಇದು. BLO ಯಾರಾದರೂ ಇರ್ಬೋದು, ನಿಮಗೆ ಎಲ್ಲ ಪಕ್ಷದವರು ಇದ್ದಾರೆ. ಹಾಗಂದ ತಕ್ಷಣ ಒಂದೇ ಕಟ್ಟೆಯಲ್ಲಿ ಕುಳಿತು ಅಲ್ಲಿಯೇ ರಾಜಕಾರಣ ಮಾಡುವಂಥದ್ರೆ SIR ಯಾಕೆ? ಮನೆಗೆ ಅರ್ಜಿ ತಲುಪಿಸುವಂತಾಗಲಿ, ನಂತರ ಉಳಿದು ವಿಚಾರವಾಗಬೇಕು. ಈ ಕುರಿತಂತೆ ಹಿರಿಯ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿ ಗಮನ ಹರಿಸಬೇಕಾಗಿದೆ. ಅದರ ಜೊತೆಗೆ ಇನ್ನೊಂದು ಮಾಹಿತಿ ಅಂತ ಹೇಳಿದ್ರೆ,
ಈ BLOಗಳು ಬಂದಂತವರು ಯಾವುದೇ ಅಡಿಷನ್ ಡಿಲಿಷನ್ ಮಾಡೋಕ್ಕೆ ನಮಗೇನು ಸಂಬಂಧವಿಲ್ಲ, ನೀವು ಫಾರಮ್ ಕೊಟ್ಟರೆ ತೆಗೆದುಕೊಂಡು ಹೋಗ್ತೀವಿ ಅಷ್ಟೇ ಅಂತ ಹೇಳ್ತಾ ಇದ್ದಾರಂತೆ. ಅದು ಆಗಬಾರ್ದು, ಎಲ್ಲದಕ್ಕೂ ಅವಕಾಶವಿದೆ, ಎಲ್ಲವನ್ನೂ ಅವರು ಮಾಡಬೇಕು ಅನ್ನುವಂಥದ್ದು ಕೆಲವರು ಆಗ್ರಹಿಸಿದ್ದಾರೆ. ಹಾಗಾಗಿ SIRನ ಕಟ್ಟೆ ಪಂಚಾಯಿತಿಯ ಬಿಟ್ಟು ಮನೆ ಮನೆಗೆ ಅರ್ಜಿ ವಿತರಣೆಗೆ ಗಮನವನ್ನು ಹರಿಸಬೇಕು. ಪೂರ್ಣ ಪ್ರಮಾಣದ ಅರ್ಜಿಯನ್ನು ತರಬೇಕು. 300, 400, 200 ಇನ್ನೂ ಕೊಟ್ಟಿಲ್ಲ, ಕೊಡ್ತಾರೆ ಅಂತಂದರೆ ಯಾವತ್ತೂ ಮುಗಿಯುವುದು ಇದು. ಇದನ್ನು ಗಮನಿಸಬೇಕು. ಒಟ್ಟಾರೆ ಹಲವು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತು ಇನ್ನೊಂದು ಅಂದರೆ ಭಾರತೀಯ ಜನತಾ ಪಕ್ಷದ ಯಶವಂತಪುರ ನಗರ ಮಂಡಲದ ವಿವಿಧ ಮೋರ್ಚಾಗಳಿಗೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳ ನೇಮಕವಾಗಿದೆ. ಮೊನ್ನೆ ಒಂದು ಸುದ್ದಿಯನ್ನು ಮಾಡಿದ್ವಿ ಗುಂಪುಗಾರಿಕೆ ಕುರಿತಂತೆ. ಅದರಲ್ಲಿ ಒಂದಿಷ್ಟು ಮಹಿಳೆಯರ ಹೆಸರನ್ನು ಪ್ರಸ್ತಾಪವನ್ನು ಮಾಡಿದ್ವಿ. ಪ್ರಸ್ತಾಪ ಮಾಡಿದ ಮಹಿಳೆಗೂ ಒಂದು ಅಧಿಕಾರ ಸಿಕ್ಕಿದೆ ಅನ್ನುವಂಥದ್ದು ನಮಗೇನು ಸಂತೋಷ ಅಲ್ಲ. ನಾವು ಗುಂಪುಗಾರಿಕೆ ಇದೆ ಅಂತ ಹೇಳಿದ್ದ ಹಿನ್ನೆಲೆ ಒಳಗೆ ಇದು ಗುಂಪಲ್ವೇ ಅಂತ ಹೇಳಿದಾಗ ಆ ಮಹಿಳೆಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಅದಷ್ಟು ವಿವರವನ್ನು ಯಾರ್ಯಾರು ಯಾವ ಮೋರ್ಚಕ್ಕಾಗಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.